ಮಂಡೇ ಟು ಸ್ಯಾಟರ್ಡೆ 6 ವೆರೈಟಿ ಆಫ್ ಲಂಚ್ ಬಾಕ್ಸ್ ರೈಸ್ ರೆಸಿಪಿನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅನ್ನ ಒಂದು ಇದ್ದರೆ ಸಾಕು, ಫಟಾಫಟ್ ಅಂತ ಈ 6 ರೆಸಿಪಿನೂ ಮಾಡ್ಕೋಬೋದು. ಸೊ ನೀವು ಯಾರೆಲ್ಲ ಈ ರೆಸಿಪಿನ ಇನ್ಸ್ಟೆಂಟಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಸೊ ಬನ್ನಿ ಒಂದೊಂದಾಗಿ ರೆಸಿಪಿನ ನೋಡೋಣ. ಮೊದಲನೇ ಲಂಚ್ ಬಾಕ್ಸ್ ರೆಸಿಪಿ ಬಂದುಬಿಟ್ಟು ವಾಂಗಿಬಾತ್ನ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಶೇಂಗಾ, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರೋದು, ಹಾಗೆ ಸಾಸಿವೆ, ಜೀರಿಗೆ, ಒಂದು 50 ml ಆಗೋಷ್ಟು ಆಯಿಲು, ಸ್ವಲ್ಪ ಬೆಲ್ಲ, ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ, ಹಾಗೆ ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದು ವಾಂಗಿಬಾತು ತುಂಬಾ ಬೇಗ ಆಗುತ್ತೆ, ಅದಕ್ಕೆ ಕ್ವಿಕ್ಕಾಗುತ್ತೆ. ಈ ವಾಂಗಿಬಾತನ್ನ 2 ರೀತಿಯೂ ಮಾಡ್ಬೋದು, ಕುಕ್ಕರಲ್ಲೂ ಮಾಡ್ಬೋದು, ಈ ಥರ ಇನ್ಸ್ಟೆಂಟಾಗೂ ಮಾಡ್ಬೋದು. ಎರಡೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾಂಗಿಬಾತಿಗೆ ಬದನೆಕಾಯಿ ಇಲ್ಲಾಂದರೆ ಹೇಗಾಗುತ್ತೆ, ಒಂದು ಬೌಲ್ ಬದನೆಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಚಮಚದಷ್ಟು ವಾಂಗಿಬಾತ್ ಪೌಡರಿಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1/2 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಹಾಗೆ 1/2 ಸ್ಪೂನ್ ಅಷ್ಟು ಸಣ್ಣ ಉಪ್ಪನ್ನ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಹಾಕಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕನೂ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಮಾಡದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಶೇಂಗಾನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವಿಲ್ಲಿ ಕರಿಬೇವನ್ನ ಸೇರಿಸ್ತಾ ಇದ್ದೀವಿ. ಕರಿಬೇವು ಚಟಪಟ ಸಿಡಿದಾದ ನಂತರ ಒಣಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀವಿ. ಸೊ ಇದು ಜಸ್ಟ್ ಗಾರ್ನಿಷಿಗೆ 1 or 2 ತೊಗೊಳ್ಳಿ. ಇದಾದ ನಂತರ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸಹ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ, ಜಾಸ್ತಿ ಗೋಲ್ಡನ್ ಬ್ರೌನ್ ಬರೋ ಅಷ್ಟೇನು ಹುರ್ಕೊಳೋದೇನು ಬೇಕಾಗಲ್ಲ. ನಂತರ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ ಈ ಟೈಮ್ನಲ್ಲೇ ಸೇರಿಸ್ತಾ ಇದ್ದೀನಿ. ನೀವು ಬದನೆಕಾಯಿನ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರೋ ಅಷ್ಟು ಚೆನ್ನಾಗಿ ವಾಂಗಿಬಾತ್ ಬರುತ್ತೆ. ಬದನೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಹುಣಸೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ನೀವು ಹುಣಸೆಹಣ್ಣಿನ ರಸನ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಬಟ್ ಅದು ಅಥೆಂಟಿಕ್ ಸ್ಟೈಲ್ ಬರೋದಿಲ್ಲ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವು ಬೆಲ್ಲನ ಯಾವ ಬೆಲ್ಲ ಬೇಕಾದರೂ ತೊಗೋಬೋದು, ಆರ್ಗ್ಯಾನಿಕ್ ಬೆಲ್ಲ ಅಥವಾ ಮಾಮೂಲಿ ಬೆಲ್ಲ. ನಂತರ ನಾನಿಲ್ಲಿ ವಾಂಗಿಬಾತ್ ಪೌಡರು, ಹಾಗೆ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲನೂ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೈಡಲ್ಲೆಲ್ಲ ಎಣ್ಣೆ ಬರಬೇಕು, ಅಲ್ಲಿಗೆ ವಾಂಗಿಬಾತ್ ಗೊಜ್ಜು ರೆಡಿ ಆಗಿಬಿಡುತ್ತೆ. ನಂತರ ನಾವು ಮಾಡಿಟ್ಕೊಂಡಿರುವ ಅನ್ನಕ್ಕೆ ಗೊಜ್ಜನ್ನು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ವಾಂಗಿಬಾತ್ ರೆಡಿ ಆಗುತ್ತೆ. ನೀವು ಈ ಥರ ಇನ್ಸ್ಟೆಂಟಾಗಿ ರೈಸ್ ಮಾಡ್ಕೊಳೋದಕ್ಕೆ ನೀವು ಸ್ವಲ್ಪ ಜೀರಾ ರೈಸು ಇಲ್ಲ ಬುಲೆಟ್ ರೈಸ್ನ ಯೂಸ್ ಮಾಡಿದ್ರೆ ಉದ್ರಾಗಿ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇನ್ನು 2ನೇ ಲಂಚ್ ಬಾಕ್ಸ್ ರೆಸಿಪಿ ಬಂದುಬಿಟ್ಟು ಪಾಲಕ್ ರೈಸು ಹೈ ಇನ್ ಕ್ಯಾಲ್ಶಿಯಮ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸಲ್ಲಿ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೆ ಕ್ಯಾಲ್ಶಿಯಮ್ ಜಾಸ್ತಿ ಆಗುತ್ತೆ. 1 ಕಟ್ ಪಾಲಕ್ನ ಬಿಸಿನೀರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಅದನ್ನ ಪ್ಯೂರಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಕರಿಬೇವು, 2 ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೇ ತೊಗೊಂಡಿದ್ದೀನಿ, ಒಂದು 50 ml ಆಗೋಷ್ಟು ಆಯಿಲು, ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ, ಹಾಗೆ ಒಂದು 4-5 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಗೋಡಂಬಿ, 2 ಪಲಾವ್ ಎಲೆ, 2 ಏಲಕ್ಕಿ, ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ ತೊಗೊಂಡಿದ್ದೀನಿ. ಇನ್ನು ಮಸಾಲ ವಿಚಾರಕ್ಕೆ ಬರೋದಾದರೆ 1.5 ಸ್ಪೂನಷ್ಟು ಗರಂ ಮಸಾಲ, 1/2 ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1/2 ಸ್ಪೂನಷ್ಟು ಸಣ್ಣ ಉಪ್ಪನ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು 50 to 60 ml ಆಗೋಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಕಾದ ನಂತರ ಎಲ್ಲ ಸ್ಪೈಸಸ್ ನಾವೇನು ತೊಗೊಂಡಿದ್ದೀವಲ್ಲ, ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಗೋಡಂಬಿ ಎಲ್ಲ. ಸೊ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ ನಂತರ ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸಹ ಸೇರಿಸ್ತಾ ಇದ್ದೀವಿ. ಈರುಳ್ಳಿ ಸಹ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ನಂತರ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಕರಿಬೇವು,
ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಕಂಪ್ಲೀಟ್ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹೋದ ನಂತರ ಗರಂ ಮಸಾಲ, ಅರಿಶಿನದ ಪುಡಿ, ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಬೇಕು. ಅದು ಹಸಿ ವಾಸನೆ ಹೋದ್ರೇ ಚೆನ್ನಾಗಿ ಬರುತ್ತೆ ಪಾಲಕ್ ರೈಸು. ನಂತರ ನಾವಿಲ್ಲಿ ಮಾಡಿಟ್ಕೊಂಡಿರುವಂಥ ಪಾಲಕ್ ಪ್ಯೂರಿ ಏನಿದೆಯಲ್ಲ ಇದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿದ ನಂತರ ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೈಡಲ್ಲೆಲ್ಲ ಎಣ್ಣೆ ಬರಬೇಕು. ನಾವಿಲ್ಲಿ ಹಸಿ ಸೊಪ್ಪಿನ ರುಬ್ಬಿರೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಸೊಪ್ಪು ಅಂದರೆ ಹಾಗೆ ಅಲ್ಲ, ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಕಂಪ್ಲೀಟ್ ಹಸಿ ವಾಸನೆ ಹೋಗಿ ಈ ಥರ ಸೈಡಿಗೆಲ್ಲ ಎಣ್ಣೆ ಬಿಟ್ಕೋಬೇಕು. ಆವಾಗ ಗೊಜ್ಜು ರೆಡಿ ಆಗಿಬಿಡುತ್ತೆ. ಸೊ ನಾವು ಮಾಡಿಟ್ಕೊಂಡಿರೋ ಅನ್ನಕ್ಕೆ ಗೊಜ್ಜನ್ನ ಕಲಿಸ್ಕೊಂಡ್ಬಿಟ್ರೆ ಪಾಲಕ್ ರೈಸ್ ರೆಡಿ ಆಗುತ್ತೆ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಲ್ಲಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸನಾದರೂ ಈ ರೆಸಿಪಿನ ಇನ್ಕ್ಲೂಡ್ ಮಾಡಿ. ನಂತರ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ರೆ ಮುಗೀತು. ಕಿಂಗ್ ಆಫ್ ಕಿಚನ್ ಕೊತ್ತಂಬರಿ ಹಾಕಿಬಿಟ್ರೆ ಕಂಪ್ಲೀಟಾಗಿ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಲಂಚ್ ಬಾಕ್ಸ್ ರೆಸಿಪಿ ಬಂದುಬಿಟ್ಟು ಟೊಮೆಟೊ ಬಾತ್. ಇದು ಅಂತೂ ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ, ಹಾಗೆ ಸಾಸಿವೆ, ಜೀರಿಗೆ, ಹಾಗೆ 1-2 ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ಲೈಸಸ್ ಆಗಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ಒಂದು 50 to 60 ml ಆಗೋಷ್ಟು ಆಯಿಲ್. ನಾನಿಲ್ಲಿಗೆ 2.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಉಪ್ಪನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ ಚಟಪಟ ಸಿಡ್ದಾದ ನಂತರ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಟೊಮೆಟೊ ಹಾಕೋದ್ರಿಂದ 1 ಅಥವಾ 2 ಹಸಿಮೆಣಸಿನ್ಕಾಯಿ ಹಾಕಿದರೆ ಸಾಕಾಗುತ್ತೆ ಗಾರ್ನಿಷಿಗೆ. ಇನ್ನು ಉದ್ದುದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸಹ ಸೇರಿಸ್ತಾ ಇದ್ದೀನಿ. ಈ ಇನ್ಸ್ಟೆಂಟ್ ರೈಸ್ಗಳಿಗೆ ಈರುಳ್ಳಿಯನ್ನು ತುಂಬ ಫ್ರೈ ಆಗಬೇಕು ಅಂತ ಏನಿರಲ್ಲ, ಲೈಟಾಗಿ ಆದರೆ ಸಾಕಾಗುತ್ತೆ. ಸೊ ನಂತರ ಈರುಳ್ಳಿ ಫ್ರೈ ಆದ ನಂತರ ನಾವಿಲ್ಲಿ ಟೊಮೆಟೊನ ಹಾಕ್ತಾಯಿದ್ದೀವಿ. ಟೊಮೆಟೊ ಸಾಫ್ಟಾಗಿ ಬೇಯಬೇಕು, ಏಕೆಂದರೆ ನಾವು ಮಾಡ್ತಾ ಇರೋದು ಟೊಮೆಟೊ ಬಾತ್ ಅಲ್ವಾ. ಟೊಮೆಟೊ ಸಾಫ್ಟಾಗಿ ಬೆಂದಮೇಲೆ ಟೊಮೆಟೊ ಬಾತಿಗೆ ಒಂದು ಟೇಸ್ಟ್ ಸಿಗುತ್ತೆ. ನಂತರ ನಾವು ಮಸಾಲಾನ ಸಹ ಸೇರಿಸ್ತಾ ಇದ್ದೀವಿ. ಖಾರದ ಪುಡಿ, ಗರಂ ಮಸಾಲ, ಅರಿಶಿನದ ಪುಡಿ, ಉಪ್ಪು. ಇದು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಂತರ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀವಿ. ನಾನಿಲ್ಲಿ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸಣ್ಣ ಲೋಟದಲ್ಲಿ ಒಂದು 1/2 ಕಪ್ ಆಗೋಷ್ಟು ನೀರನ್ನ ಸಹ ಸೇರಿಸ್ತಾ ಇದ್ದೀನಿ. ಈ ರೀತಿ ನೀರು ಹಾಕಿ ಸ್ವಲ್ಪ ಬೇಯಿಸೋದ್ರಿಂದ ಹಸಿ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೈಡಿಗೆ ನೋಡಿ ಯಾವ ರೀತಿ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ನಮ್ಮ ಗೊಜ್ಜು ರೆಡಿ ಆಯಿತು ಅಂತ. ಇದು ಒನ್ ಆಫ್ ದ ಕ್ವಿಕ್ ಆ್ಯಂಡ್ ಟೇಸ್ಟಿಯಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ರೆಡಿ ಆದ ತಕ್ಷಣ ನಾವು ಮಾಡಿಟ್ಕೊಂಡಿರೋ ಅನ್ನಕ್ಕೆ ಕಲಿಸ್ಬಿಟ್ರೆ ಇನ್ಸ್ಟೆಂಟ್ ಆ್ಯಂಡ್ ಟೇಸ್ಟಿಯಸ್ಟ್ ಟೊಮೆಟೊ ಬಾತ್ ರೆಡಿ ಆಗಿಬಿಡುತ್ತೆ. ನಾವು ರಾತ್ರಿ ಅನ್ನ ಬೇಕಾದರೂ ಕಲಿಸ್ಕೋಬೋದು. ಚೆನ್ನಾಗಿ ಕಲಿಸ್ಕೊಂಡು ಆದ ನಂತರ ನಾವು ಕೊತ್ತಂಬರಿನ ಸೇರಿಸ್ಬಿಟ್ರೆ ಟೊಮೆಟೊ ಬಾತ್ ರೆಡಿ ಆಗಿತ್ತು. ನೆಕ್ಸ್ಟ್ ರೆಸಿಪಿ ಬಂದು ಹೆಲ್ದಿಯೆಸ್ಟ್ ರೆಸಿಪಿ ಕೊರಿಯಂಡರ್ ರೈಸ್, ಅಂದರೆ ಕೊತ್ತಂಬರಿ ಅನ್ನ. ಇದು ಒನ್ ಆಫ್ ದ ಫೈನೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾನಿಲ್ಲಿ ಒಂದು 4-5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಜಾಸ್ತಿ ತೊಗೊಳ್ಳಿ. ನಾನು ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಚೆನ್ನಾಗಿ ಪ್ಯೂರಿ ಮಾಡ್ಕೋಬೇಕಾಗತ್ತೆ. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪನ್ನ ಸಹ ಸೇರಿಸ್ಬೋದು. ಕಲರ್ ಯಾವುದೇ ರೀತಿ ಗ್ರೀನಿಶ್ ಚೇಂಜ್ ಆಗೋದಿಲ್ಲ. ನಾನಿನ್ನು ಒಗ್ಗರಣೆಗೆ ಸ್ವಲ್ಪ ಗೋಡಂಬಿ, ಸಾಸಿವೆ, ಜೀರಿಗೆ, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಅರಿಶಿನದ ಪುಡಿ, ಉಪ್ಪು, ಹಾಗೆ ಒಂದು 50 to 60 ml ಆಗೋಷ್ಟು ಆಯಿಲು, ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ. ಕೊತ್ತಂಬರಿ ಅನ್ನನ ಒಂದ್ಸಲ ಟ್ರೈ ಮಾಡಿ, ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇದು ಮಾಮೂಲಿ ಚಿತ್ರಾನ್ನದ ಥರನೇ ಅಂತ ಅನಿಸ್ಬೋದು, ಬಟ್ ಟೇಸ್ಟ್ ಕಂಪ್ಲೀಟ್ ಚೇಂಜ್ ಇರುತ್ತೆ. ಮೊದಲಿಗೆ ಒಂದು ಪ್ಯಾನಿಗೆ ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆನ ಸೇರಿಸ್ತಾ ಇದ್ದೀನಿ. ನಂತರ ನಾವಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆನೂ ಸಹ ಸೇರಿಸ್ಬೇಕಾಗತ್ತೆ. ಇದು ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು. ನಂತರ ಶೇಂಗಾ ಹಾಗೆ ಗೋಡಂಬಿನೂ ಸೇರಿಸ್ತಾ ಇದ್ದೀವಿ. ಗೋಡಂಬಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ, ಬಟ್ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಂತರ ನಾವು ಕರಿಬೇವನ್ನ ಸೇರಿಸ್ಬೇಕಾಗತ್ತೆ. ಕರಿಬೇವು ಸೇರಿಸಿದ್ದಾದ ನಂತರ ನಾವು ಮಿಕ್ಸಿಯಲ್ಲಿ ಏನು ಪ್ಯೂರಿ ಮಾಡಿದ್ವಲ್ಲ ಅದನ್ನು ಸೇರಿಸ್ಬೇಕು. ಸೇರಿಸಿದಾದ ನಂತರ ಅರಿಶಿನದ ಪುಡಿ, ಉಪ್ಪು ಹಾಕ್ಬಿಟ್ರೆ ಗೊಜ್ಜು ಆಲ್ಮೋಸ್ಟ್ ಆಲ್ ರೆಡಿ ಆಗಿಬಿಡುತ್ತೆ. ಇದು ಸೈಡ್ ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಫ್ರೈ ಚೆನ್ನಾಗಿ ಆಗಿಬಿಟ್ರೆ ನಮ್ಮ ಕೊರಿಯಾಂಡರ್ ರೈಸಿಗೆ ಬೇಕಾಗಿರುವಂಥ ಗೊಜ್ಜು ರೆಡಿ ಆಗಿಬಿಡುತ್ತೆ. ನೋಡಿ
ನೋಡಿ ಯಾವ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂತ. ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಫಟಾಫಟ್ ಅಂತ ಮಾಡುವಂಥ ಕೊರಿಯಂಡರ್ ರೈಸ್ ಗೊಜ್ಜು ರೆಡಿ ಆಗಿಬಿಡುತ್ತೆ. ಇಟ್ಕೊಂಡಿರುವಂಥ ಅನ್ನಕ್ಕೆ ಇದನ್ನು ಸೇರಿಸ್ಬಿಟ್ರೆ ಕಂಪ್ಲೀಟಾಗಿ ಕೊರಿಯಂಡರ್ ರೈಸ್ ರೆಡಿ ಆಗುತ್ತೆ. ಮೊದಲಿಗೆ ಗೊಜ್ಜನ್ನ ತೆಗೆದು ಇಟ್ಕೊಳ್ಳಿ. ಅನ್ನನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವೊಂದು ಸಲ ಗೊಜ್ಜು ಕಡಿಮೆ ಆಗಿಬಿಟ್ಟೆ ರೈಸ್ ಟೇಸ್ಟಿಯಾಗಿ ಬರಲ್ಲ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಆ ಗೊಜ್ಜಿಗೆ ಅಷ್ಟೇ ರೈಸ್ ಹಾಕ್ಕೊಳ್ಳಿ. ನಂತರ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಹಾಫ್ ಲೆಮನ್ನ ಸಹ ಫ್ರೀಸ್ ಮಾಡ್ತಾ ಇದ್ದೀನಿ. ಇದು ನೀವು ಅಂದ್ಕೋಬೋದು ಮಸಾಲ ಚಿತ್ರಾನ್ನ ಥರ ಟೇಸ್ಟ್ ಬರುತ್ತೆ ಅಂತ. ಇದು ಕಂಪ್ಲೀಟಾಗಿ ಟೇಸ್ಟ್ ಬೇರೆಯೇ ಇರುತ್ತೆ. ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಚಿತ್ರಾನ್ನ, ಇನ್ಸ್ಟೆಂಟ್ ಚಿತ್ರಾನ್ನ ಅಂತಲೂ ಹೇಳ್ಬೋದು, ಹಾಗೆ ಮದುವೆ ಮನೆ ಶೈಲಿಯ ಚಿತ್ರಾನ್ನ ಅಂತಲೂ ಹೇಳ್ಬೋದು. ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಬೋದು. ಇನ್ನು ಒಗ್ಗರಣೆಗೆ ಒಂದು 4-5 ಹಸಿಮೆಣ್ಸಿಕಾಯಿನ ಉದ್ದುದ್ದ ಕಟ್ ಮಾಡ್ಕೊಂಡಿರೋದನ್ನ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು, ಕೊತ್ತಂಬರಿನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ತೊಗೊಂಡಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಶೇಂಗಾ, ಒಂದು ಹಾಫ್ ಸ್ಪೂನಷ್ಟು ಅರಿಶಿಣದ ಪುಡಿ, ಒಂದು ಹಾಫ್ ಸ್ಪೂನಷ್ಟು ಸಣ್ಣ ಉಪ್ಪು, ಒಂದು 50 to 60 ml ಆಗೋಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಈ ರೀತಿ ಇನ್ಸ್ಟೆಂಟ್ ರೈಸ್ ಮಾಡೋದಕ್ಕೆ ಯಾವಾಗಲೂ ಸಣ್ಣ ಉಪ್ಪನ್ನ ತೊಗೊಳ್ಳಿ. ದೊಡ್ಡ ಉಪ್ಪು ತೊಗೊಳೋದ್ರಿಂದ ಅದು ಉಪ್ಪು ಹಾಗೇ ಇರುತ್ತೆ. ಮೊದಲಿಗೆ ನಾವಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆನೇ ಸೇರಿಸ್ಬೇಕಾಗುತ್ತೆ. ಸಾಸಿವೆ, ಜೀರಿಗೆ ಚಟಪಟ ಸಿಡಿದಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸ್ಬೇಕಾಗುತ್ತೆ. ಈ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಶೇಂಗಾ 3 ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿ ತನಕ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನೀವು ಬೇಕಿದ್ದರೆ ಗೋಡಂಬಿನೂ ಸಹ ಸೇರಿಸ್ಬೋದು. ನಾನಿಲ್ಲಿ ಗೋಡಂಬಿನ ಸೇರಿಸಿಲ್ಲ. ನಂತರ ನಾವಿಲ್ಲಿ ಕರಿಬೇವನ್ನ ಸೇರಿಸ್ತಾ ಇದ್ದೀವಿ. ಕರಿಬೇವು ಚಟಪಟ ಸಿಡ್ದು ಆದ ನಂತರ ಹಸಿಮೆಣಸಿನ್ಕಾಯಿ, ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಸಹ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ ನಂತರ ಅದು ಕಂಪ್ಲೀಟ್ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡದ ನಂತರ ನಾವು ಅರಿಶಿಣದ ಪುಡಿ, ಉಪ್ಪನ್ನ ಸೇರಿಸ್ತಾ ಇದ್ದೀವಿ. ಈ ಇನ್ಸ್ಟೆಂಟ್ ಚಿತ್ರಾನ್ನಕ್ಕೆ ನಾವು ಯಾವುದೇ ರೀತಿ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಬಳಸ್ತಾ ಇಲ್ಲ. ಚಿತ್ರಾನ್ನದಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಮಾಡ್ಬೋದು. ಮಿನಿಮಮ್ ಒಂದು 5 to 6 ಟೈಪ್ಸ್ ಆಫ್ ಚಿತ್ರಾನ್ನ ಮಾಡ್ಬೋದು. ಬಟ್ ಇದು ಒಂದು ಇನ್ಸ್ಟೆಂಟ್ ಚಿತ್ರಾನ್ನ. ಇದ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿದ್ದನ್ನ ಕೊನೆಗೆ ರಾತ್ರಿ ತಿಂದರೂ ಇದು ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ. ಇನ್ನು ಈರುಳ್ಳಿ ಟೊಮೆಟೊ ಹಾಕ್ಕೊಂಡಿರೋ ಚಿತ್ರಾನ್ನ ಮಾಡಿದರೆ ಅದನ್ನ ಆವಾಗಲೇ ತಿಂದರೆ ಚೆನ್ನಾಗಿರುತ್ತೆ. ಬಟ್ ಭಾಳ ಹೊತ್ತು ಬಿಟ್ಟರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಈ ರೀತಿ ಇನ್ಸ್ಟೆಂಟ್ ಚಿತ್ರಾನ್ನ ಮಾಡ್ಕೊಳ್ಳೋದ್ರಿಂದ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಲಾಂಗ್ ಡ್ಯೂರೇಷನ್ ಕೂಡ ಇಡ್ಬೋದು. ನೋಡಿ ಯಾವ ರೀತಿ ಅರಿಶಿನ ಪುಡಿ, ಉಪ್ಪೆಲ್ಲ ಹಾಕಿದ ನಂತರ ಎಣ್ಣೆಲಿ ಯಾವ ರೀತಿ ಫ್ರೈ ಆಗಿದೆ ಅಂತ. ಈ ರೀತಿ ಆದರೆ ಕಂಪ್ಲೀಟಾಗಿ ಗೊಜ್ಜು ರೆಡಿ ಆಗಿಬಿಡುತ್ತೆ, ಅಂದರೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ನಾವು ಇದಕ್ಕೆ ಮಾಡಿಟ್ಕೊಂಡಿರುವನ್ನ ಅನ್ನನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಬೇಕಾದರೆ ತುರಿದಿರುವಂತಹ ಕ್ಯಾರೆಟ್ನೂ ಸಹ ಸೇರಿಸ್ಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾನು ಕ್ಯಾರೆಟ್ನ ಇಲ್ಲಿ ಸೇರಿಸ್ತಾ ಇಲ್ಲ. ಇನ್ನು ಲಾಸ್ಟ್ ರೆಸಿಪಿ ಬಂದುಬಿಟ್ಟು ಪುಳಿಯೋಗರೆ, ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಇದು ಎಲ್ಲ ದೇವಸ್ಥಾನದಲ್ಲಿ ಕೊಡುವಂಥ ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಶೇಂಗಾ, 1-2 ಒಣಮೆಣಸಿನ್ಕಾಯಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆನ ನೆನೆಸಿಟ್ಟಿದ್ದೀನಿ. ಹಾಗೆ ಕರಿಬೇವು, ಹಾಗೆ ಒಂದು 50 to 60 ml ಆಗೋಷ್ಟು ಆಯಿಲ್ನ ಸಹ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಬಿಳಿ ಎಳ್ಳನ್ನು ಸಹ ಸೇರಿಸ್ಕೋಬೋದು. ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ನಾನಿಲ್ಲಿ MTR ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ. ನಂತರ 1.5 ಸ್ಪೂನಷ್ಟು ಖಾರದ ಪುಡಿ, ಹಾಫ್ ಸ್ಪೂನಷ್ಟು ಉಪ್ಪು ಹಾಗೆ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಪುಳಿಯೋಗರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಎಣ್ಣೆಯಲ್ಲಿ ಹಾಗೆ ಪೌಡರ್ ಹಾಕಿಬಿಡ್ತಾರೆ, ಬಟ್ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾವು ಕಾದಿರುವಂತಹ ಬಾಣಲಿಗೆ ಮೊದಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಹಾಕಿದ ನಂತರ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದನ್ನು ಸೈಡಲ್ಲಿ ತೆಗೆದಿಟ್ಕೊತೀವಿ. ಈ ರೀತಿ ತೆಗೆದಿಟ್ಕೊಳೋದ್ರಿಂದ ಸೇರಿಸಿದಾಗ ಶೇಂಗಾ ಮೆತ್ತಗಾಗಲ್ಲ. ಈ ಕರೆದಿಟ್ಕೊಂಡಿರುವಂಥ ಶೇಂಗಾನ ನಾವು ಲಾಸ್ಟಲ್ಲಿ ಹಾಕ್ತೀವಿ. ನಂತರ ನಾವು ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಕರಿಬೇವನ್ನ ಸಹ ಸೇರಿಸ್ಬೇಕಾಗತ್ತೆ. ಕರಿಬೇವು ಚಟಪಟ ಸಿಡಿದಾದ ನಂತರ ಒಣಮೆಣಸಿನ್ಕಾಯಿನ ಸಹ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಹುಣಸೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೆ. ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ
ಲಿಕ್ವಿಡ್ ಅಷ್ಟೇ ಹಾಕಿದ್ದೀನಿ. ನಂತರ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನೇ ಒಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಪುಳಿಯೋಗರೆಗೆ. ಅದನ್ನು ಹಾಕಿದ ನಂತರ ನಾವು ಖಾರದ ಪುಡಿ, ಉಪ್ಪು ಹಾಗೆ ಅರಿಶಿಣದ ಪುಡಿನ ಸೇರಿಸ್ಬೇಕಾಗುತ್ತೆ. ಇದು ಸಹ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ನಾವು MTR ಅವ್ರದ್ದು ಪುಳಿಯೋಗರೆ ಪೌಡರ್ನ ಇದಕ್ಕೆ ಸೇರಿಸ್ಬೇಕಾಗತ್ತೆ. ಸುಮಾರು ಬ್ರ್ಯಾಂಡ್ ಇದೆ, ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ಬಟ್ MTR ಪುಳಿಯೋಗರೆ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಲಾಸ್ಟಿಗೆ ಕಟ್ ಮಾಡಿರುವಂಥ ಕೊತ್ತಂಬರಿನೂ ಸಹ ಸೇರಿಸ್ತಾ ಇದ್ದೀನಿ. ಇದು ಒನ್ ಆಫ್ ದ ಕ್ವಿಕ್ಕೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಸೇಮ್ ದೇವಸ್ಥಾನದಲ್ಲಿ ಸಿಗುವಂತಹ ಪುಳಿಯೋಗರೆ ಥರನೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಮಾಡಿಟ್ಕೊಂಡಿರುವ ಅನ್ನಕ್ಕೆ ಗೊಜ್ಜನ್ನ ಕಲಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಟೈಮಲ್ಲಿ ನಾವು ಶೇಂಗಾನ ಸೇರಿಸ್ಬೇಕಾಗುತ್ತೆ. ಈ ಟೈಮಲ್ಲಿ ಶೇಂಗಾ ಸೇರಿಸೋದ್ರಿಂದ ಪುಳಿಯೋಗರೆ ಸಖತ್ ಟೇಸ್ಟಿಯಾಗಿರುತ್ತೆ.